ಇವರಿಗೊಂದು ಸಿಟಿ ಫಸ್ಟ್ ರೌಂಡ್ ರಿಸಲ್ಟ್ ಕೂಡ ಬಂತು, ಎಲ್ಲ ಕೂಡ ಪ್ರೊಸೆಸ್ ಕೂಡ ನಡೀತಾ ಇದೆ. ನಮ್ಮ ಮೈನ್ ಥಿಂಗ್ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾ ಇರೋದು ಸೆಕೆಂಡ್ ರೌಂಡ್ ಗೆ. ಆಯ್ತಾ, ಸೆಕೆಂಡ್ ರೌಂಡ್ ನೀವು ಅಂದುಕೊಂಡಂತೆ ಇಲ್ಲ, ಮೇಜರ್ ಚೇಂಜಸ್ ಕೂಡ ಇದೆ, ಕೆಲವೊಂದು ರೂಲ್ಸ್ ಕೂಡ ಇದಾವೆ. ಅಷ್ಟು ಸುಲಭವಾಗಿ ನಿಮ್ಗೆ ಸೆಕೆಂಡ್ ರೌಂಡ್ ಅಲ್ಲಿ ಸಿಗೋದಿಲ್ಲ. ರೂಲ್ಸ್ ಗಳು ಏನಿದಾವೆ, ಕಂಡೀಷನ್ಸ್ ಏನು, ಸೆಕೆಂಡ್ ರೌಂಡ್ ಗೆ ಯಾರು ಹೋಗ್ಬೋದು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಸೆಕೆಂಡ್ ರೌಂಡ್ ಅಂದ್ರೆ ಗೊತ್ತಿರೋಗೆ ಎರಡನೇ ರೌಂಡ್. ಫಸ್ಟ್ ರೌಂಡ್ ಆದ ನಂತರ ನಿಮಗೆ ಸೆಕೆಂಡ್ ರೌಂಡ್ ಅನ್ನು ಕೂಡ ಕಂಡಕ್ಟ್ ಕೂಡ ಮಾಡ್ತಾರೆ. ಆಯ್ತಾ, ನಮ್ಮ ಮೈನ್ ಥಿಂಗ್ ಸೆಕೆಂಡ್ ರೌಂಡ್ ಯಾರು ಪಾರ್ಟಿಸಿಪೇಟ್ ಕೂಡ ಮಾಡಬಹುದು ಅಂದ್ರೆ ಗೊತ್ತೇ ಇದೆ. ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂದ್ರೆ ಸೀಟ್ ಸಿಕ್ಕಿ ಕೂಡ ನೀವು ಚಾಯ್ಸ್ ಎಂಟ್ರಿ ಮಾಡಿ ನೀವು ಅಪ್ಗ್ರೇಡ್ ಆಗ್ಬೇಕು ಅಂತ ಇದ್ರೆ ನೀವು ಫಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡಿಲ್ಲ, ಏನಾದ್ರು ಮಿಸ್ಟೇಕ್ಸ್ ಆಗಿದೆ, ವರ್ಲ್ಡ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನೀವು ಕೂಡ ಸೆಕೆಂಡ್ ರೌಂಡ್ ಗೆ ಪಾರ್ಟಿಸಿಪೇಟ್ ಕೂಡ ಮಾಡಬಹುದು. ಆಯ್ತಾ, ಮೈನ್ ಥಿಂಗ್ ಯಾವಾಗ ಶುರು ಆಗುತ್ತೆ ಅಂತ ಹೇಳೋದಾದ್ರೆ ಮಿಡ್ ಆಗಸ್ಟ್ ಅಲ್ಲಿ ನಿಮಗೆ ಶುರು ಆಗ್ಬೋದು. ಆಲ್ರೆಡಿ ಫಸ್ಟ್ ರೌಂಡ್ ಕೂಡ ಶುರು ಆಗ್ತಾ ಇದೆ. ಮಿಡ್ ಆಗಸ್ಟ್ ಅಂದ್ರೆ 15th ನಂತರ ನಿಮಗೆ ಸೆಕೆಂಡ್ ರೌಂಡ್ ನಿಮಗೆ ಶುರು ಆಗ್ಬೋದು. ಸೇಮ್ ಇದೇ ರೀತಿ ನಿಮಗೆ ಚಾನ್ಸ್ ಕೊಟ್ಟಿರ್ತಾರೆ. 2-3 ದಿನ ನಿಮಗೆ ಆಪ್ಷನ್ ಎಂಟ್ರಿ ಟೈಮ್ ಕೊಟ್ಟಿದ್ದಾರೆ. ನಂತರ ನಿಮಗೆ 1-2 ದಿನದಲ್ಲಿ ನಿಮಗೆ ಮತ್ತೆ ಆಪ್ಷನ್ ಎಂಟ್ರಿ ಮುಗಿದು 1-2 ದಿನದಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಸೇಮ್ ಇದೇ ರೀತಿ ನಂತರ ನಮಗೆ ಸೀಟ್ ಕನ್ಫರ್ಮೇಶನ್, ಪೇಮೆಂಟ್, ಚಾಯ್ಸ್ ಎಂಟ್ರಿಗೆ ಮತ್ತೆ 3 to 4 ಡೇಸ್ ಕೊಡ್ತಾರೆ. ನಂತರ ರಿಪೋರ್ಟಿಂಗ್ ಟು ಕಾಲೇಜು ನೆಕ್ಸ್ಟ್ 2 to 3 ಡೇಸ್ ಕೊಡ್ತಾರೆ. ಈ ರೀತಿ ಸೇಮ್ ಶೆಡ್ಯೂಲ್ ಕೂಡ ಇರುತ್ತೆ. ಆಯ್ತಾ, ಸೇಮ್ ಮತ್ತೆ ನೀವು ಸೇಮ್ ಚಾಯ್ಸ್ ಎಂಟ್ರಿ ಕೂಡ ಮಾಡ್ಬೇಕಾಗುತ್ತೆ. ಮೈನ್ ಥಿಂಗ್ ಇಲ್ಲಿ ಯಾರಲ್ಲ, ಇಲ್ಲಿ ಫಸ್ಟ್ ರೌಂಡ್ ಗೆ ಹೋಗಿದ್ದೀರಾ, ಓಕೆ, ಸೆಕೆಂಡ್ ರೌಂಡ್ ಗೆ ನೀವು ಹೋದಾಗ ನೀವು ಅಲ್ಲಿ ಮತ್ತೆ ಸೀಟ್ ಹೋಲ್ಡ್ ಅಂದ್ರೆ ನೀವು ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಚಾಯ್ಸ್ ಕೊಟ್ಟು ನೀವು ಸೀಟ್ ಹೋಲ್ಡ್ ಮಾಡಿದ್ರೆ ಅಲ್ಲಿ ನೀವು ಮುಂಚೆ ಬಿಫೋರ್ ನೀವು ಫೀಸ್ ಪೇಮೆಂಟ್ ಅನ್ನು ಕೂಡ ಮಾಡಬೇಕಾಗುತ್ತೆ. ಇದು ಬಂದ್ಬಿಟ್ಟು ಸೆಕೆಂಡ್ ರೌಂಡ್ ಗೆ ಅಪ್ಲಿಕಬಲ್ ಆಗುತ್ತೆ. ಸೆಕೆಂಡ್ ರೌಂಡ್ ಅಲ್ಲಿ ನೀವು ಸೀಟ್ ಹೋಲ್ಡ್ ಮಾಡ್ತಾ ಇದ್ದಾರೆ ಅಂದ್ರೆ ಫೀಸ್ ಪೇಮೆಂಟ್ ಮಾಡಿ ನೀವು ನೆಕ್ಸ್ಟ್ ರೌಂಡ್ ಗೆ ಹೋಗಬೇಕಾಗುತ್ತೆ. ಬಿಕಾಸ್ ಥರ್ಡ್ ರೌಂಡ್ ಫೈನಲ್ ಆಗಿರುತ್ತೆ. ಆ ನಿಟ್ಟಿನಲ್ಲಿ ನೀವು ಹೋಗಬೇಕಾಗುತ್ತೆ. ಯಾರು ಎಲಿಜಿಬಲ್ ಸೆಕೆಂಡ್ ರೌಂಡ್ ಗೆ ಎಲಿಜಿಬಲ್ ಅಂದ್ರೆ ಫಸ್ಟ್ ರೌಂಡ್ ಯಾವುದೇ ರೀತಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ನೀವು ಸೆಕೆಂಡ್ ರೌಂಡ್ ಗೆ ಎಲಿಜಿಬಲ್ ಆಗ್ತೀರಾ. ಚಾಯ್ಸ್ 2 ಎಂಟ್ರಿ ಮಾಡಿದ್ದೀರಾ, ನೀವು ಸೆಕೆಂಡ್ ರೌಂಡ್ ಗೆ ಎಲಿಜಿಬಲ್ ಆಗ್ತೀರಾ. ಚಾಯ್ಸ್ 3 ಎಂಟ್ರಿ ಮಾಡಿದ್ದೀರಾ ಅಂದ್ರೆ ಸೆಕೆಂಡ್ ರೌಂಡ್ ಗೆ ಎಲಿಜಿಬಲ್ ಆಗ್ತೀರಾ. ಇಲ್ಲಿ ನಿಮಗೆ ಯಾರು ಎಲಿಜಿಬಲ್ ಆಗೋದಿಲ್ಲ ಅಂದ್ರೆ ಮೈನ್ ಥಿಂಗ್ ನೀವು ಸೀಟ್ ಸಿಕ್ಕಿ ಕನ್ಫರ್ಮ್ ಮಾಡ್ಕೊಂಡಿದ್ದೀರಾ ಫಸ್ಟ್ ರೌಂಡ್ ಅಲ್ಲಿ, ಅವರು ನಿಮ್ಗೆ ಹೋಗೋಕೆ ಎಲಿಜಿಬಲ್ ಆಗೋದಿಲ್ಲ. ಮತ್ತೆ ನೀವು ಯಾವುದೇ ರೀತಿ ಆಪ್ಷನ್ ಎಂಟ್ರಿ ಕೂಡ ಮಾಡಿಲ್ಲ ನೀವು ಸೆಕೆಂಡ್ ರೌಂಡ್ ಗೆ ಹೋಗ್ಬೋದು. ಇಷ್ಟೆಲ್ಲ ರೂಲ್ಸ್ ಇರುತ್ತೆ. ಸಿಂಪಲ್ ನಿಮಗೆ ಗೊತ್ತೇ ಇದೆ. ಯಾರೆಲ್ಲ ವರ್ಲ್ಡ್ ಮಾಡಿದ್ದೀರಾ, ಸೀಟ್ ಸಿಕ್ಕಿಲ್ಲ, ಚಾಯ್ಸ್ 2 ಚಾಯ್ಸ್ 3 ಕೊಟ್ಟಿದ್ದಾರೆ ಅವರು ಹೋಗ್ಬೋದು. ಚಾಯ್ಸ್ 1 ಕೊಟ್ಟಿರೋರು ಹೋಗಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತೀರಾ, ಅವರು ಹೋಗೋ ಅವಶ್ಯಕತೆ ಇಲ್ಲ. ಆಯ್ತಾ, ಮೇನ್ ಥಿಂಗ್ ಸೆಕೆಂಡ್ ರೌಂಡ್ ಅಲ್ಲಿ ಏನ್ ಮಾಡಬೇಕಾಗುತ್ತೆ ಅಂದ್ರೆ ಇಲ್ಲಿ ಮೇನ್ ಥಿಂಗ್ ಸೀಟ್ ನೀವು ಹೊಸದಾಗಿ ಸೀಟ್ ಗಳನ್ನ ಆಡ್ ಮಾಡಕ್ ಆಗೋದಿಲ್ಲ. ಆಯ್ತಾ, ಬಿಕಾಸ್ ಯಾಕೆ ಅಂದ್ರೆ ಆಲ್ರೆಡಿ ಸೆಕೆಂಡ್ ರೌಂಡ್ ಇರೋದೇ ರೂಲ್ಸ್ ಕೂಡ ಹಾಗೆ. ನೀವು ಯಾವುದೇ ರೀತಿ ನ್ಯೂ ಕಾಲೇಜುಗಳನ್ನ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಮಾಡಕ್ ಆಗೋದಿಲ್ಲ. ಮೇನ್ ಥಿಂಗ್ ಸೆಕೆಂಡ್ ರೌಂಡ್ ಅಲ್ಲಿ ಏನ್ ಮಾಡಬಹುದು ಅಂದ್ರೆ ಮಾಡಿಫೈ ಮಾಡಬಹುದು, ರೀಆರ್ಡರ್ ಮಾಡಬಹುದು, ರಿಮೂವ್ ಮಾಡಬಹುದು, ಪ್ರೀವಿಯಸ್ ರಿಮೂವ್ ಮಾಡಬಹುದು. ನಂತರ ನಿಮಗೆ ಅಲಾಟ್ಮೆಂಟ್ ಕೂಡ ಆಗುತ್ತೆ. ಸೆಕೆಂಡ್ ರೌಂಡ್ ಅಲ್ಲಿ ಇಷ್ಟ ಪ್ರೊಸೆಸ್ ಸೇಮ್ ಇದೇ ರೀತಿ ನಿಮಗೆ ಆಪ್ಷನ್ ಎಂಟ್ರಿ ಕೂಡ ಮಾಡ್ತೀರಾ, ಸೀಟ್ ಅಲಾಟ್ಮೆಂಟ್ ಕೂಡ ಆಗುತ್ತೆ. ನೆಕ್ಸ್ಟ್ ಇಷ್ಟಪಟ್ಟರೆ ಅಡ್ಮಿಷನ್ ಆಗ್ತೀರಾ, ಮತ್ತೆ ಬೇಕಾದ್ರೆ ಹೋಲ್ಡ್ ಮಾಡ್ತೀರಾ. ಹೋಲ್ಡ್ ಮಾಡಿದ್ರೆ ಫೀಸ್ ಪೇಮೆಂಟ್ ಮಾಡಿ ಬೇಕಾದ್ರೆ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಗೆ ಹೋಗಬೇಕಾಗುತ್ತೆ. ಫಸ್ಟ್ ಕಾಲೇಜಸ್ ಇರೋದಿಲ್ಲ, ಇರೋ ಸೀಟ್ಗಳನ್ನ ನೀವು ಮಾಡಿಫೈ ಮಾಡಬೇಕು. ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಈ ಹಿಂದೆ ಫಸ್ಟ್ ರೌಂಡ್ ಅಲ್ಲಿ ಅವರಿಗೆ ಸ್ವಲ್ಪ ಕಷ್ಟ ಆಗ್ಬಹುದು. ಬಿಕಾಸ್ ಜಾಸ್ತಿ ಕಾಲೇಜಸ್ ಗಳನ್ನ ಆಡ್ ಮಾಡಿದ್ರೆ ನಿಮಗೆ ಪ್ಲಸ್ ಆಗುತ್ತೆ. ಇಲ್ಲಿ ಜಾಸ್ತಿ ಕಾಲೇಜಸ್ ಗಳನ್ನ ಆಡ್ ಮಾಡಿಲ್ಲ, ನಿಮ್ಮ ರ್ಯಾಂಕಿಂಗ್ ನೋಡಿ ಮಾಡಿಲ್ಲ ಅಂದ್ರೆ ನಿಮಗೆ ಖಂಡಿತ ಕಷ್ಟ ಆಗುತ್ತೆ. ಇದು ಗ್ಯಾಪ್ ನೋಡ್ಕೊಳ್ಳಿ. ಇಷ್ಟೆಲ್ಲ ಪ್ರೊಸೀಜರ್ ಕೂಡ ಇದೆ. ನಾವು ನಿಮಗೆ ಬೆಟರ್ ಸೀಟ್ ಸಿಕ್ಕಿದ್ರು ಕೂಡ ನಿಮಗೆ ಮಾಡಬಹುದು. ನಿಮಗೆ ಸೀಟ್ ಅಲಾಟ್ಮೆಂಟ್ ನೋಡೋದಾದ್ರೆ ಒಳ್ಳೆ ಸೀಟ್ ಕೂಡ ಸಿಗ್ಬೋದು. ಬಿಕಾಸ್ ಸೆಕೆಂಡ್ ರೌಂಡ್ ಇರೋ ಕಾರಣ ಸಾಕಷ್ಟು ಜನ ಫಸ್ಟ್ ರೌಂಡ್ ಅಲ್ಲಿ ನಿಮಗೆ ಅಡ್ಮಿಷನ್ ಆಗ್ತಾರೆ, ನಿಮಗೆ ಸಿಗ್ಬೋದು. ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಸೇಮ್ ಸೀಟ್ ಕೂಡ ರಿಟೈನ್ ಆಗ್ಬೋದು. ನೀವು ಇನ್ ಕೇಸ್ ಹೋಲ್ಡ್ ಮಾಡಿದ್ರೆ ನೀವು ರಿಟೈನ್ ಆದ್ರೆ ಕೂಡ ನೀವೇನ್ ನೋಡೋಕ್ಕಾಗತ್ತೆ ಅಂದ್ರೆ ನಿಮಗೆ ಕೂಡ ಮತ್ತೊಮ್ಮೆ ಚಾಯ್ಸ್ ಎಂಟ್ರಿ ಇರುತ್ತೆ. ನೀವು ಸಿಕ್ಕಿದ್ರೆ ಹೋಗ್ಬೋದು. ಲೈಕ್ ನಿಮಗೆ ಈ ರೀತಿ ಆಪ್ಷನ್ ಕೂಡ ಇರುತ್ತೆ. ಫರ್ದರ್ ರೌಂಡ್ ಗೆ ವೆಯ್ಟ್ ಮಾಡದಲ್ಲೇ ಇರ್ಬೋದು. ಲೈಕ್ ನೀವು ಆಲ್ರೆಡಿ ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡ್ ಗೆ ಸಿಗ್ತಾರೆ, ನೀವು ಕೂಡ ಹೋಗಿ ಅಡ್ಮಿಷನ್ ಕೂಡ ಆಗ್ಬೋದು. ಇದು ಗ್ಯಾಪ್ ನೋಡ್ಕೊಳ್ಳಿ. ಅಲಾಟ್ಮೆಂಟ್ ಆದ ನಂತರ ಸೇಮ್ ಅಲಾಟ್ಮೆಂಟ್ ಲೆಟರ್ ಡೌನ್ಲೋಡ್ ಮಾಡ್ತೀರಾ, ಫೀಸ್ ಪೇಮೆಂಟ್ ಮಾಡ್ತೀರಾ, ಅಡ್ಮಿಷನ್ ಡೌನ್ಲೋಡ್ ಮಾಡ್ತೀರಾ, ರಿಪೋರ್ಟ್ ಮಾಡ್ತೀರಾ ಕಾಲೇಜಿಗೆ, ಡಾಕ್ಯುಮೆಂಟ್ ಗಳನ್ನ ಸಬ್ಮಿಟ್ ಮಾಡ್ತಾರೆ. ಇಷ್ಟೆಲ್ಲ ಕೂಡ ಇರುತ್ತೆ. ಆಯ್ತಾ, ಮೇನ್ ಥಿಂಗ್ ಲೈಕ್ ಏನಾಗುತ್ತೆ ಅಂದ್ರೆ ನೀವು ಹೋಲ್ಡ್ ಮಾಡಿರ್ತೀರಾ, ಫಸ್ಟ್ ರೌಂಡ್ ಅಲ್ಲಿ ಹೋಲ್ಡ್ ಮಾಡಿರ್ತೀರಾ, ಲೈಕ್ ನೀವು ನೆಕ್ಸ್ಟ್ ಮಾಡಿರ್ತೀರಾ. ಈ ಹೋಲ್ಡ್ ಮಾಡಿರೋದು ಬಿಟ್ಟು ಬೇರೆ ಸಿಕ್ಕಿದ್ರೆ ಲೈಕ್ ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಬೆಟರ್ ಆಪ್ಷನ್ಸ್ ನೋಡ್ತಾ ಇದ್ದೀರಾ, ಹೋಲ್ಡ್ ಮಾಡಿರ್ತೀರಾ, ಬೇರೆ ಸೀಟ್ ಸಿಕ್ಕಿದ್ರೆ ಹೋಲ್ಡ್ ಮಾಡಿರೋ ಸೀಟ್ ಕೂಡ ಕ್ಯಾನ್ಸಲ್ ಆಗುತ್ತೆ, ಬೇರೆ ಸೀಟ್ಗೆ ಅಲಾಟ್ಮೆಂಟ್ ಆಗುತ್ತೆ, ಅವಾಗ ಅಡ್ಮಿಷನ್ ಆಗ್ಬೋದು. ಇನ್ ಕೇಸ್ ಈಗ ಇರೋ ಸೀಟ್ ಸಿಕ್ಕಿದ್ರೆ ನಿಮಗೆ ಬೆಟರ್ ಆಪ್ಷನ್ ಸಿಕ್ಕಿಲ್ಲ ಅಂತ ಅರ್ಥ. ಅಷ್ಟೇ, ಇಷ್ಟೇ ನಿಮಗೆ ಗ್ಯಾಪ್ ನೋಡ್ಕೊಳ್ಳಿ. ನೀವು ಕೂಡ ಬೇಕಾದ್ರೆ ಹೋಗ್ಬೋದು. ಕ್ಯಾಶುವಲ್ ರೌಂಡ್, ವೇಕೆನ್ಸಿ ರೌಂಡ್ ಅಂತ ಕಂಡಕ್ಟ್ ಮಾಡ್ತಾರೆ, ಹೋಗ್ಬೋದು. ಬಿಕಾಸ್ ನೀವು ನೋಡಿ ಅಟೆಂಡ್ ಕೂಡ ಮಾಡ್ಬೋದು. ಆಯ್ತಾ, ನೆಕ್ಸ್ಟ್ ಸೇಮ್ ಇದೇ ರೀತಿ ಚಾಯ್ಸ್ ಎಂಟ್ರಿ ಕೂಡ ಮಾಡ್ಕೊಂಡು ಹೋಗ್ಬೋದಾಗಿರುತ್ತೆ. ಗ್ಯಾಪ್ ನೋಡ್ಕೊಳ್ಳಿ. ನಿಮಗೆ ಎಷ್ಟು ಪ್ರೊಸೆಸ್ ಕೂಡ ಇರುತ್ತೆ. ಅಲರ್ಟ್ ಆಗಿರಿ, ಸೆಕೆಂಡ್ ರೌಂಡ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ರೀತಿ ಮೇಜರ್ ಚೇಂಜಸ್ ಕೂಡ ಇರುತ್ತೆ ಅಂತ ನಿಮಗೆ ಗೊತ್ತಿರೋದಿಲ್ಲ. ನೀವು ಅನ್ಕೊಂಡಿರ್ತೀರ ನಾವು ಸೆಕೆಂಡ್ ರೌಂಡ್ ಅಲ್ಲಿ ಹೊಸದಾಗಿ ಆಪ್ಷನ್ಸ್ ಮಾಡಬಹುದು ಅಂತ. ಅದೇ ರೀತಿ ಹೊಸದಾಗಿ ನೀವು ಕಾಲೇಜಸ್ ಆಡ್ ಮಾಡೋದಕ್ಕೆ ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಅವಕಾಶ ಕೊಟ್ಟಿರೋದಿಲ್ಲ. ಮಾಡಿರೋ ಆಪ್ಷನ್ ಎಂಟ್ರಿ ಎಲ್ಲ ನೀವು ರೀಅರೇಂಜ್, ಮಾಡಿಫೈ ಅದನ್ನ ಕೂಡ ಮಾಡಬಹುದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್ ಎಲ್ಲ ವಿದ್ಯಾರ್ಥಿಗಳಿಗೆ. ಥ್ಯಾಂಕ್ ಯು.